ರಕ್ತ ಬೀಜಾಸುರ ಅವನೊಬ್ಬ ಅತಿ ವಿಚಿತ್ರವಾದಂತ ರಾಕ್ಷಸ. ಬ್ರಹ್ಮದೇವನಿಂದ ಒಂದು ವಿಚಿತ್ರವಾದಂತ ವರವನ್ನ ಪಡ್ಕೊಂಡಿದ್ದ. ಅವನು ಪಡ್ಕೊಂಡಿದ್ದಂತ ಆ ವಿಚಿತ್ರವಾದಂತ ವರವೇನೆಂದ್ರೆ, ತನ್ನ ದೇಹದಿಂದ ಒಂದು ತೊಟ್ಟು ರಕ್ತದ ಹನಿಯು ಭೂಮಿಯ ಮೇಲೆ ಬಿದ್ರೆ ಆ ರಕ್ತದ ಪ್ರತಿಯೊಂದು ಹನಿಯಿಂದಲೂ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಟಿಕೊಳ್ತಾನೆ. ನಾನು ದೇವತೆಗಳನ್ನ ಗೆಲ್ಲಬೇಕು ಅನ್ನೋ ದುರ್ಬುದ್ಧಿಯಿಂದ ಸ್ವರ್ಗಲೋಕಕ್ಕೆ ನಾನೇ ಅಧಿಪತಿಯಾಗಬೇಕು ಅಂತ ಅನ್ಕೊಳ್ತಾನೆ. ಯುದ್ಧ ಭೂಮಿಯಲ್ಲಿ ಸ್ತ್ರೀಯರಿಗಿಂತ ಪುರುಷರೇ ಅತ್ಯಂತ ಬಲಶಾಲಿ, ನೀನು ನನಗೇನೂ ಮಾಡಲು ಸಾಧ್ಯವಿಲ್ಲ ಎಂದು ಅಪಹಾಸ್ಯ ಮಾಡುತ್ತಾನೆ. ಆಗ ಪಾರ್ವತಿ ದೇವಿಯು, ನೀನು ಹೆಣ್ಣನ್ನ ಇಷ್ಟು ಕೇವಲವಾಗಿ ಭಾವಿಸಿದ್ದೀಯಾ? ನಿನಗೆ ಇಂದು ಹೆಣ್ಣಿನ ಶಕ್ತಿ ಎಂತದ್ದು ಎಂದು ಅರ್ಥ ಮಾಡಿಸುತ್ತೇನೆ. ಬಣ್ಣ ಬಣ್ಣದಿ ಸಿಂಗರಿಸಿ ಉಗ್ರದಿ ವೈಯಾರದಿ ನಡೆದು ಬಾರೇ, ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ನೀನು ಕಾಲಿಟ್ರೆ ನನ್ನ ಕೋಪದ ಬೆಂಕಿಯಲ್ಲಿ ಬೆಂದು ಭಸ್ಮವಾಗಿ ಹೋಗ್ತೀಯ. ಏ ದೇವಿ, ನಾನು ಯಾರು ಅಂತ ತಿಳ್ಕೊಂಡಿದ್ಯಾ? ಅಸುರ ಶಕ್ತಿಯುಳ್ಳ ಕಾಟೇರಿ, ರಕ್ತ ಕಾಟೇರಿ. ನಾನು ಹೆಜ್ಜೆ ಇಟ್ರೆ ಈ ಭೂಮಂಡಲವೇ ಗಡಗಡ ಅಂತ ನಡಗತ್ತೆ. ನಿನ್ನಿಂದ ನನ್ನೇನು ಮಾಡಕ್ಕಾಗಲ್ಲ. ಈ ದೇವಿಪುರ ಅಲ್ವೋ, ನನ್ನ ಅನುಮತಿ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯೂ ಏನು ಮಾಡೋಕ್ಕಾಗಲ್ಲ. ಸಪ್ತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. ನನಗೆ 1000 ತಲೆ. ನೀನು ಕತ್ತರಿಸ್ತಾ ಇದ್ರೆ ಮತ್ತೆ ಮತ್ತೆ ತಲೆಗಳು ಬರ್ತಾನೆ ಇರುತ್ತೆ. ನಿನ್ನಿಂದ ನನ್ನನ್ನೇನು ಮಾಡಕ್ಕಾಗಲ್ಲ. రాక్షస మర్దిని రమ్య ప్రవర్తిని రణమున
ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ, ನಿನ್ನಂತ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ರುದ್ರ ತೋಳಿಯೋ ನಾನು.